ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಒಬ್ಬಟ್ಟಿಗೆ ಹಿಟ್ಟು ಯಾವ ಥರ ಕಳಿಸೋದು ಅಂತ ನೋಡೋಣ ಬರ್ರಿ. ನಾನು ನೋಡ್ರಿ ಅರ್ಧ kg ಆಗೋಷ್ಟು ಮೈದಾ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಚಿರೋಟಿ ರವೆ ತೊಗೊಳ್ರಿ. ನೋಡ್ರಿ 1 ಟೀ ಸ್ಪೂನ್ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು. ನೀವು ಇವಾಗ 2 ಕಪ್ಪು ಮೈದಾ ಹಿಟ್ಟು ತೊಗೊಂಡ್ರೆ ನೀವು 1 ಕಪ್ಪು ಚಿರೋಟಿ ರವೆ ಇಲ್ಲ ಅರ್ಧ ಸಮ ತೊಗೊಂಡ್ರು ಚೆನ್ನಾಗಿರುತ್ತೆ. ಒಂದು ಒಬ್ಬಟ್ಟು ಕಿತ್ತೋಗಲ್ಲ. ನೋಡ್ರಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ರಿ. ನೀವು ಉಪ್ಪು ಹಾಕಲೇಬೇಕು. ನೋಡ್ರಿ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ನೀವು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಕಲಿಸ್ರಿ, ನೀವು ಯಾವ ಥರ ಕಲಿಸ್ತೀರೋ ಆ ಥರ ಬರುತ್ತೆ ಒಬ್ಬಟ್ಟು. ಸೂಪರಾಗಿರುತ್ತೆ. ಇದು ಕನಕ ಅಂತೀವಿ, ಇದು ಒಬ್ಬಟ್ಟಿಗೆ ಕನಕ ಅಂತಾರೆ. ಮೈದಾ ಹಾಕಿ ಮಾಡ್ತಾರೆ ನೋಡ್ರಿ. ಎಷ್ಟು ಒಂದು 2 ಅವರ್ ಆದರೂ ಚೆನ್ನಾಗಿ ನೆನಿಬೇಕು. ನೋಡ್ರಿ ಯಾವ ಥರ ನೆಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿದೆ. ಒಂಚೂರು ಕೈಗಂಟಬಾರ್ದು. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಿ ಮಿದಿಬೇಕು. ನಾನಿಲ್ಲಿ ಒಂದು 2 ಅವರ್ ನೆನೆಯಕ್ಕೆ ಬಿಟ್ಟಿದ್ದೆ. ನಾನು ಇಲ್ಲಿ ಬೇಳೆ ಎಲ್ಲ ಬೇಯಿಸ್ಕೊಂಡು ಅಷ್ಟೊತ್ತಿಗೆ ನೆನೆಯಕ್ಕೆ ಬಿಟ್ಟಿದ್ದೆ. ಚೆನ್ನಾಗಿ ನೆಂದಿದೆ. ನೀವು ಚಿರೋಟಿ ರವೆ ಹಾಕಿ ಕಲಸಿದ್ರೆ ಇನ್ನೂ ಚೆನ್ನಾಗಿರ್ತೈತೆ. ನೋಡ್ರಿ ಯಾವ ಥರ ಬಂದಿದೆ ಅಂತ. ಒಂಚೂರು ಕೈಗಂಟೋದಾಗಲಿ ಏನೂ ಆಗ್ತಾಯಿಲ್ಲ. ನಾನು ಇವಾಗ ಒಬ್ಬಟ್ಟು ತಟ್ಟಿ ತೋರಿಸ್ತೀನಿ ನೋಡ್ರಿ. ಕನಕ ಸೂಪರಾಗಿತ್ತು, ಸೂಪರಾಗಿ ಬಂದಿದೆ. ನಾನು ಆಲ್ರೆಡಿ ಇದು ಬೇಳೆ ಬೇಯಿಸಿರೋದು ತೋರಿಸಿದ್ದೀನಿ ರೆಸಿಪಿ. ಇವಾಗ ಕನಕ ಕಲಸಿ ಮಾಡಿರೋದು ತೋರಿಸ್ತಾ ಇದ್ದೀನಿ. ಒಂದು ಸಲ ಈ ಥರ ಟ್ರೈ ಮಾಡಿರಿ, ಸೂಪರಾಗಿರ್ತೈತೆ. ಒಂಚೂರು ಕಿತ್ತೋಗೋದಾಗಲಿ ಎಲ್ಲೂ ಏನೂ ಆಗೋಲ್ಲ, ಚೆನ್ನಾಗಿರ್ತೈತೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಆಶಾ ಗೌಡ ಕನ್ನಡ ವ್ಲಾಗರ್ ಅಂತ ಸಪೋರ್ಟ್ ಮಾಡಿರಿ. ಪ್ಲೀಸ್ ಒಂದು ಲೈಕ್ ಮಾಡಿರಿ. ನೋಡಿ ಉಂಡೆ ಯಾವ ಥರ ಆಗಿದೆ. ಒಂಚೂರು ಕೈಗಂಟ ಇಲ್ಲ. ನೀವು ಬೇಕು ಅಂದರೆ ಬಟರ್ ಪೇಪರ್ ತೊಗೊಂಡು ತಟ್ಕೊಬೋದು. ನಾನಿಲ್ಲಿ ಅದೇ ಸೀರೆಗೆ ಹಾಕಿರ್ತಾರಲ್ಲ ಆ ಕವರ್ ಹಾಕಿ ಮಾಡ್ತಾಯಿದ್ದೀನಿ. ಅದರಲ್ಲೂ ಚೆನ್ನಾಗಿ ಬರುತ್ತೆ. ನಿಮಗೆ ಬಟರ್ ಪೇಪರ್ ಇದೆ, ನೀವು ಬಟರ್ ಪೇಪರ್ ಸಹ ತಟ್ಕೊಬೋದು. ನೋಡಿರಿ ನಾನು ಇಲ್ಲಿ ತಟ್ಟಿ ತೋರಿಸ್ತಾ ಇದ್ದೀನಿ. ನಿಮಗೆ ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ, ಮಂದಕ್ಕೆ ಬೇಕಾದ್ರೆ ಮಂದಿಗೆ ತಟ್ಕೊಳ್ರಿ. ಕನಕ ಮಾತ್ರ ಸೂಪರಾಗಿ ಚೆನ್ನಾಗಿ ನೆಂದಿತ್ತು. ಹಂಗಾಗಿ ನೋಡಿರಿ ಒಂದಿಷ್ಟು ಎಲ್ಲೂ ಕಿತ್ತೋಗೋದಾಗಲಿ ಏನೂ ಆಗಿಲ್ಲ. ಒಂದು ಟ್ರಿಪ್ ಬೇಯಿಸ್ಬಿಟ್ಟು ತೋರಿಸ್ತೀನಿ ನೋಡ್ಕೊಳ್ರಿ. ಸೂಪರಾಗಿತ್ತು. ವರಲಕ್ಷ್ಮಿ ಹಬ್ಬಕ್ಕೆ ಮಾಡಿರೋ ರೆಸಿಪಿ ಇದು. ವಾಯ್ಸ್ ಓವರ್ ಕೊಡೋಕ್ಕಾಗಲಿಲ್ಲ, ಹುಷಾರಿರಲಿಲ್ಲ. ಹಂಗಾಗಿ ಅದೇ ಆದರೂ ಹುಷಾರಿಲ್ಲ. ಇದು ಇನ್ನೂ ಹೋದರೆ ಜಾಸ್ತಿ ಲೆಂತಾಗಿ ಹೋಗ್ಬಿಡ್ತೈತೆ ಅಂತ ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೋಡಿರಿ ಆಲ್ರೆಡಿ ನಾನು ಒಂದು ಹೆಂಚು ಈ ಕಡೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಇವಾಗ ಒಬ್ಬಟ್ಟು ಹಾಕಿದ್ದೀನಿ ನೋಡಿರಿ. ಒಂದು ಕಿತ್ತೋಗೋದಾಗಲಿ ಏನೂ ಆಗಿಲ್ಲ. ನೋಡಿರಿ ತೋರಿಸ್ತಾ ಇದ್ದೀನಲ್ಲ, ಸೂಪರಾಗಿರ್ತೈತೆ. ಇದು ಕನಕ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿರಿ. ಒಬ್ಬಟ್ಟು ನಾನು ಆಲ್ರೆಡಿ ಬೇಳೆ ಬೇಯಿಸಿ ಸಾಂಬಾರು, ಒಬ್ಬಟ್ಟಿನ ಸಾಂಬಾರು ಮಾಡಿದ್ದೀನಿ. ಅದಕ್ಕೂ ಇನ್ನೂ ವಾಯ್ಸ್ ಓವರ್ ಕೊಟ್ಟಿಲ್ಲ, ಅದು ತೋರಿಸ್ತೀನಿ. ನಮ್ಮ ಚಾನಲ್ ಆಶಾ ಗೌಡ ಯೂಟ್ಯೂಬ್ ಕನ್ನಡ ಬ್ಲಾಗರ್ ಅಂತ ಸಪೋರ್ಟ್ ಮಾಡಿ.